ಆಗಿ ಇಟ್ಕೊಂಡಿದ್ದೆ ಬಂದು ಎಲ್ಲ ಒಂದ್ ಕಡೆ ಬರ್ತಾರೆ ನನ್ನ ಜೊತೆಯಾಗಿ ಇರ್ತಾರೆ ಅಂತಾನೆ ನಾನು ಅನ್ಕೊಂಡಿದ್ದು. ಸೊ ಆ ನೋವು ಖಂಡಿತ ಇದೆ, ಯಾಕಂದ್ರೆ ದರ್ಶನ್ ನಾನು ಆಗ್ಲೇ ಹೇಳಿದಾಗ ಜೊತೆಲಿ ಇದ್ರೆ ಇಟ್ಸ್ ಅ ವೆರಿ ಸೂಪರ್ ಸ್ಟ್ರೆಂತ್ ಫಾರ್ ಮಿ, ನಾಟ್ ಜಸ್ಟ್ ಆಸ್ ಅ ಪರ್ಸನ್, ಆಸ್ ಅನ್ ಆಕ್ಟರ್, ಆಸ್ ಅ ಫ್ರೆಂಡ್ ಆಲ್ಸೋ. ನನಗೆ ಅವ್ರ ಒಂದು ಸ್ಟ್ರೆಂತ್ ಅವರು, ಆಕ್ಚುಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು. ಸೊ ಹಾಗಾಗಿ ಈಸ್ ಡೆಫಿನೆಟ್ಲಿ ಮಿಸ್ಡ್ ಹಿಯರ್, ಅ ಲಾಟ್ ಮಿಸ್ಡ್. ಅದನ್ನ ಹೇಳಿ ಅವರ ಇಲ್ಲದೇ ಇದ್ರು ಕೂಡ ನಾನು ಇಲ್ಲಿ ತುಂಬಾ ಇವಾಗ ನಾನು ನೆನ್ಸ್ಕೋಬೇಕಾಗ್ತೇನೆಂದ್ರೆ ಅವ್ರ ಫ್ಯಾಮಿಲಿ, ಆಕ್ಚುಲಿ ಅದು ವಿಜಯಲಕ್ಷ್ಮಿ ಇರ್ಬೋದು, ದಿನಕರ್ ಇರ್ಬೋದು, ಅವರೆಲ್ಲರೂ ನಮ್ಮ ಜೊತೆಗೆ ಯಾವಾಗ್ಲೂ ಏನೇ ನಿಮ್ ಕೆಲಸ ಬೇಕಾದ್ರೂ ಹೇಳಿ, ನಿಮ್ಗೆ ಏನೇ ಸಪೋರ್ಟ್ ಬೇಕಾದ್ರೂ ಹೇಳಿ ನಾವು ಮಾಡ್ತೀವಿ ಅಂತ ಜೊತೆ ನಿಂತರು. ಅಂಡ್ ಅದಾದ್ಮೇಲೆ ದರ್ಶನ್ ಅವರ ಸೆಲೆಬ್ರಿಟೀಸ್, ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಅವರು ಅಷ್ಟು ನಮ್ಮನ್ನ ತೊಂದರೆ ಆಗ್ಲಿಲ್ಲ, ನಾವನ್ನ ಮಿಸ್ ಮಾಡ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ತಳ್ಳಿಲ್ಲ. ಅಷ್ಟರ ಮಟ್ಟಿಗೆ ಅವ್ರು ಕೆಲಸ ಮಾಡ್ತಿದ್ದಾರೆ, ಅವ್ರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್, ಟು ದರ್ಶನ್ ಸೆಲೆಬ್ರಿಟೀಸ್. ಅದೆಂತ ಸೈನ್ಯ ಕಟ್ಕೊಂಡಿದ್ದಾರೆ ಅಂದ್ರೆ ಅದು ಸುಮ್ಮನೆ ಬರೋ ವಿಷಯ ಅಲ್ಲ ಅದು. ಹಿ ಇಸ್ ಡೆಫಿನೆಟ್ಲಿ ವೆರಿ 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 ಬ್ಲೆಸ್ಡ್ ಟು ಹ್ಯಾವ್ ಸಚ್ ಬ್ಯೂಟಿಫುಲ್ ಫ್ಯಾನ್ಸ್. ಪ್ರಕಾಶ್ ಸರ್, ನಿಮಗೆ ನೀವು ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಮಿಲನ ಅನ್ನುವಂಥದ್ದು ಒಂದು ಮೈಲ್ ಸ್ಟೋನ್ ಸ್ಟೋರಿ ನಿಮ್ಮ ಲೈಫಿಗೆ. ಸೊ ಅದಾದ ನಂತರ ದರ್ಶನ್ ಅವರಿಗೆ ಒಂದು ಸಿನಿಮಾ ಮಾಡ್ತಾರೆ ಅಂದಾಗ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ನಾವು ಮಿಲನ ಎಲ್ಲ ಅಬ್ಸರ್ವ್ ಮಾಡಿದಾಗ, ಸೊ ಅದನ್ನ ಯಾವ ತರ ಕ್ಯಾರಿ ಫಾರ್ವರ್ಡ್ ದರ್ಶನ್ ಅವರ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಇತ್ತು. ಅದನ್ನ ಯಾವ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ? ಅದೇ ತರ ಇರುತ್ತಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ ಕೂಡ ಕೂತ್ಕೊಂಡು ನೋಡುವಂತಹ ಸಿನಿಮಾ ಆಗಿರುತ್ತಾ ಇದು? ಖಂಡಿತ ಅದು ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನಿಮಾ ಖಂಡಿತ ದ ಡೆವಿಲ್, ಬಟ್ ಅಪ್ರೋಚ್ ಬೇರೆ ಇದೆ. ಅಂಡ್ ಎಲ್ಲರೂ ಹೇಳ್ತಾರೆ ಸರ್ ಮಿಲನ ತರ ಸಿನಿಮಾ ಅಂತ. ನಾನು ಹೇಳ್ತೀನಿ ಓಕೆ ಮಿಲನನೇ ಇನ್ನೊಂದ್ಸಲ ನೋಡ್ಬಿಡಿ ಅಂತ. ಸೊ ಹಾಗೆ ಐ ಕಾಂಟ್ ರೆಪ್ಲಿಕೇಟ್ ಮಿಲನ, ಇಲ್ಲ ಮಿಲನ ತರದ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ. ನನಗೂ ಒಂದು ಚಾಲೆಂಜಸ್ ಬೇಕು, ನಾನು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಅನ್ನೋ ಒಂದು ಇದು ಬೇಕು. ಸೊ ಹಾಗಾಗಿ ತಾರಕ್ ನಾವು ಮಾಡ್ಬೇಕು, ಆಕ್ಚುಲಿ ದರ್ಶನ್ ಇಲ್ಲ ನಾವು ಫ್ಯಾಮಿಲಿ ಸಿನಿಮಾನೇ ಮಾಡ್ಬೇಕು ಫಸ್ಟ್ ಅಂತ. ಯಾಕಂದ್ರೆ ತಾರಕ್ ನಾವು ಮಾಡ್ಬೇಕು, ನಾನು ಹೇಳಿದೆ ಇಲ್ಲ ನಾನು ಬೇರೆ ಏನೋ ಮಾಡ್ಬೇಕು ಅಂತ ಇಲ್ಲ ತಾರಕ್ಕೆ ಮಾಡೋಣ ಅಂತ. ಸೊ ಹಾಗಾಗಿ ತಾರಕ್ ಆಗಿದ್ದು. ಸೊ ನಾವು ನೆಕ್ಸ್ಟ್ ಡೆವಿಲ್ ಮಾಡ್ಬೇಕಾದ್ರೆ ನಾ ಹೇಳ್ದೆ ನೀನ್ ಅನ್ಕೊಂಡ್ ಹಾಗೆ ಒಂದು ಸಿನಿಮಾ ಆಯ್ತಲ್ಲ, ಈಗ ನಾನ್ ದರ್ಶನ್ ಹೇಗ್ ನೋಡ್ಬೇಕು ಅಂತ ಅನ್ಕೊಂಡಿದ್ದು ಹಾಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಈ ಥ್ರೆಡ್ ನಾನು ಅವ್ರಿಗೆ ಹೇಳಿದ್ದು. ಸೊ ಡೆಫಿನೆಟ್ಲಿ ಆ ಒಂದು ಜರ್ನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅಂಡ್ ಹ್ಯಾವಿಂಗ್ ಸೆಡ್ ದಟ್ ಇಟ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ದ ಎಂಟೈರ್ ಫ್ಯಾಮಿಲಿ ಕ್ಯಾನ್ ಸಿಟ್ ಅಂಡ್ ವಾಚ್. ಆ ಸಂದರ್ಭದಲ್ಲಿ ಬೇಗ ಬೇಗ ಶೂಟಿಂಗ್ ಎಲ್ಲ ಮಾಡಿದಲ್ಲ, ಆ ಟೈಮಲ್ಲಿ ಹೇಗೆ ಅವರು ಸೆಟ್ ಅಲ್ಲಿ ಇರ್ತಾ ಇದ್ರು ಅಂತ ಹೇಳಿ, ಅಂದ್ರೆ ಈ ಚರ್ಚೆ ಆಗ್ತಾ ಇತ್ತು ಹೇಗೇನು ಅವ್ರು ಒಳಗೋಗೋ ಸಾಧ್ಯತೆ ಇದೆ ಅಂತ ಹೇಳಿ, ಆ ಸಂದರ್ಭ ಇಲ್ಲ ಅದು ಯಾವುದು ಅವರು ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲ. ಆಕ್ಚುಲಿ ಅವ್ರು ಯಾವತ್ತು ಅವರ ಪರ್ಸನಲ್ ಲೈಫ್ ಅಲ್ಲಿ ಏನ್ ನಡೀತಾ ಇತ್ತು ಅದನ್ನ ಸೆಟ್ಟಿಗೆ ತಂದೇ ಇಲ್ಲ. ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಪ್ರೊಫೆಷನಲ್. ನೀಟಾಗಿ ಶೂಟಿಂಗ್ ಮಾಡೋಣ, ಕರೆಕ್ಟ್ ಆಗಿ ಮುಗಿಸ್ಕೊಳ್ಳೋಣ, ಯಾಕಂದ್ರೆ ಆಲ್ರೆಡಿ ಇಷ್ಟು ಲೇಟ್ ಆಗಿದೆ, ಬೇಗ ರಿಲೀಸ್ ಮಾಡೋಣ ಸಿನಿಮಾ ಅನ್ನೋದೇ ಇದ್ದಿದ್ದು. ಅಂಡ್ ನೀವೆಲ್ಲ ಕೇಳಿದಾಗೆ ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಅವರು ಎಷ್ಟು ಮೆಡಿಸಿನ್ಸ್ ತಗೊಳ್ತಿದ್ರು, ಎಷ್ಟು ಇಂಜೆಕ್ಷನ್ಸ್ ತಗೊಳ್ತಿದ್ರು ಅನ್ನೋದು ನಾನಾಗ್ಲಿ ಬೇರೆ ನಮ್ಮ ಜೊತೆ ಕೆಲಸ ಮಾಡಿದಂತ ಎಲ್ಲರೂ ಸೆಟ್ ಅಲ್ಲಿ ನೋಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡಕ್ ಹೋಗಲ್ಲ, ಬಿಕಾಸ್ ಇಟ್ ವಾಸ್ ದೇರ್, ಇಟ್ ಎಕ್ಸಿಸ್ಟೆಡ್. ಅದ್ರ ಮಧ್ಯಾಹ್ನ ಅವ್ರು ಶೂಟಿಂಗ್ ಮಾಡಿಕೊಟ್ರು ಅನ್ನೋದೊಂದು ನಾನು ಹೇಳ್ಬೋದು ಅಷ್ಟೇ, ಬಿಟ್ರೆ ದಟ್ ಪೇನ್ ಡೆಫಿನೆಟ್ಲಿ ಎಕ್ಸಿಸ್ಟೆಡ್. ಪ್ರಕಾಶ್ ಸರ್, ರವಿ ETV ನೆಟ್ವರ್ಕಿಂದ ಸರ್, ಈ ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಒಂದು ಈ ಸಿನಿಮಾ, ಮತ್ತೆ ಈ ಸಿನಿಮಾ ಈಗಾಗಲೇ ಬಿಸ್ನೆಸ್ ವೈಸ್ ಅಂತ ಬಂದಾಗ ನಾವು ಈಗಾಗಲೇ ಸಾಕಷ್ಟು ಕೆಲವೊಂದು ಸುದ್ದಿಗಳು ಅಂದ್ರೆ ಯಾವುದೇ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಅಂದ್ರೆ ನೀವು ಒಂದು ರೇಟ್ನ ಕೋಟ್ ಮಾಡಿರ್ತಾರೆ, ಆ ರೇಟ್ ಬಂದಿಲ್ಲ. ಸೊ ಓವರ್ ಆಲ್ ನೀವೇ ಮಾಡ್ತಿರಿಂದ ಅದೊಂದು ಬಿಸ್ನೆಸ್ ವೈಸು ಮತ್ತೆ ಡಿಜಿಟಲ್ ಅಪ್ರೋಚ್ ಇರ್ಬೋದು, ಚಾನಲ್ ಅಪ್ರೋಚ್ ಇರ್ಬೋದು, ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಾ ಇದೆ? ಬಟ್ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಹೇಗೆ ಹೆಲ್ಪ್ ಆಗ್ತದೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾ ಮುಗಿಸಿದೀವಿ, ಪೋಸ್ಟ್ ಪ್ರೊಡಕ್ಷನ್ ಇಷ್ಟು ದಿವಸ ತೊಡ್ಕೊಂಡಿದೀವಿ, ನೆಕ್ಸ್ಟ್ ನಾಳೆನೂ ಅದೇ ಕೆಲಸ ಇರುತ್ತೆ. ಅಂಡ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವೇ ಡಿಸೈಡ್ ಮಾಡಿದ್ವಿ ಆಕ್ಚುಲಿ. ಸೊ ಹಾಗಾಗಿ ನಾವೇ ರಿಲೀಸ್ ಮಾಡ್ತಾ ಇದೀವಿ ವಿತ್ ಹೆಲ್ಪ್ ಆಫ್ ಸುಪ್ರೀತ್ ಅಂಡ್ ಗಂಗಾಧರ್. ಅವ್ರು ನಮಗೆ ಥಿಯೇಟರ್ ಸೆಟಪ್ ಮಾಡ್ಕೊಡ್ತಾ ಇದ್ರೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ ಎಷ್ಟು ಥಿಯೇಟರ್ ಮಾಡ್ತೀವಿ? ಐ ಥಿಂಕ್ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಬರುತ್ತೆ. ನಿಮ್ಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಥಿಯೇಟರ್ಸ್ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಯಾವ ಮೂಲೆ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಬರುತ್ತೆ, ಯಾಕಂದ್ರೆ ಅದೇ ಅಷ್ಟು ಸೆಂಟರ್ಗಳಿಂದ ಅಷ್ಟೇ ಡಿಮಾಂಡ್ ಇದೆ. ಕನ್ನಡ ಸಕ್ಸಸ್ ಆದ್ಮೇಲೆ ಬೇರೆ ಭಾಷೆಗೆ ಡಬ್ಬಿಂಗ್ ಮಾಡೋದು ಆ ತರದ ಥಾಟ್ಸ್ ಏನಾಗಿದೆಯಾ? ಖಂಡಿತ ಯೋಚನೆ ಮಾಡಿದ್ರು. ಮೇಡಮ್ ಆಕ್ಚುಲಿ ಕಾಸ್ಟ್ಯೂಮ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ತುಂಬಾ ಪ್ರೊಫೆಷನಲ್ ಆಗಿ ಕಾಣ್ತಾರೆ. ಅದ್ರೂ ಎಸ್ಪೆಷಲಿ ದರ್ಶನ್ ಅವ್ರು ತುಂಬಾ ಹೆಂಗ ಕಾಣಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.